ಇನ್ನು ಹಾಗೇನೇ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ನಾಮಪತ್ರವನ್ನು ಸಲ್ಲಿಸಿದರು. ಯಕ್ಸಾಂಬ ಗ್ರಾಮದ ತಮ್ಮ ಸ್ವಗೃಹದಲ್ಲಿ ಪೂಜೆ ನೆರವೇರಿಸಿದ ನಂತರ ನಾಮಪತ್ರವನ್ನು ಸಲ್ಲಿಸಿದ ಜೊಲ್ಲೆ ಅವರಿಗೆ ಪತ್ನಿ ಶಾಸಕಿ ಶಶಿಕಲಾ ಜೊಲ್ಲೆ, ಪುತ್ರ ಬಸವಪ್ರಸಾದ್ ಜೊಲ್ಲೆ, ಜ್ಯೋತಿ ಪ್ರಸಾದ್ ಜೊಲ್ಲೆ ಸಾಥ್ ಕೊಟ್ಟರು. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಅಣ್ಣಾ ಸಾಹೇಬ್, ಈ ಬಾರಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ 1 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತೀನಿ. ಮೋದಿಯ ಅಲೆ ಹಾಗೆ ಸ್ಥಳೀಯ ಶಾಸಕರ ನೆರವಿನಿಂದ ನನ್ನ ಜಯ ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಜೆ 5 ಗಂಟೆಗೆ ಬಿಎಸ್ವೈ ಜೊತೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗೋದ್ರ ಮೂಲಕ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ಏನು ಇದ್ದಿದ್ದೇ ಇಲ್ಲ, ಅದು ನೀವು ಓಪನ್ ಆಗಿದ್ದೀರಿ. ಯಾಕಂದ್ರೆ ಮೊದಲು ಕೂಡ ಉಮೇಶನ್ನ ಹೇಳಿದ್ರು, ನಮ್ಮ ಜೊತೆಗಿದ್ದೀವಿ, ನಾಮಿನೇಷನ್ ತುಂಬಾಕು ಬರ್ತೀವಿ, ಎಲ್ಲ ಟಿಪಿ ಹಾಕಿರಿ, ಎಲ್ಲ ಕಾರ್ಯಕ್ರಮ ಬರ್ತೀವಿ. ಆ ಪ್ರಕಾರ ಅವ್ರು ಬಂದಿದ್ದರು. ಮತ್ತೆ ಎಲ್ಲರೂ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ. ಮತ್ತು ಸಮಾವೇಶ ಕೂಡ ಎಲ್ಲರೂ ಭಾಗ ಆಗುತ್ತಾರೆ. ಅದನ್ನೇನು ಅಂತ ಓಪೋ ಇಲ್ಲ, ಏನು ಬಂದಿಲ್ಲ, ಎಲ್ಲರೂ ಸೇರಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ನೋಡೋಣ ಎದುರಾಳಿಗೆ ಏನು ಅಲ್ರಿ, ಎದುರಾಳಿ ನೋಡ್ರಿ, ಅವ್ರದವ್ರ ಪರ ಅವ್ರು ಮಾಡ್ತಾರೋ, ನಮ್ಮ ಪರವಾಗಿ ನಾವು ಮಾಡ್ತಿರ್ತೀವಿ. ಈಗ ನಾವು ಏನು ಹಿಂದೆ ನಮ್ಮ ಸಂಸದರಿದ್ದಾಗ ರಮೇಶ್ ಕತ್ತಿದಾಗ ಕೆಲಸ ಮಾಡಿದಾರು, ಆಮೇಲೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಅವಾಗ ಏನೇನು ಕೆಲಸ ಮಾಡಿದರು, ಮತ್ತು 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡಿದ್ರು, ಹಿಂದೆ ಜಿಗಜಿನಿ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದರು. ಈ ಪ್ರಕಾರ ಎಲ್ಲದೂ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅದ. ಮತ್ತು ಮುಂದಿನ ದಿನದ ಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನೂ ಇದ್ದಿದ್ದೇ ಇಲ್ಲ, ಅದು ನೀವು ಓಪನ್ ಆಗಿದ್ದೀರಿ. ಯಾಕಂದ್ರೆ ಮೊದಲು ಕೂಡ ಉಮೇಶನ್ನ ಹೇಳಿದ್ರು, ನಮ್ಮ ಜೊತೆಗಿದ್ದೀವಿ, ನಾಮಿನೇಷನ್ ತುಂಬಾಕು ಬರ್ತೀವಿ, ಎಲ್ಲ ಟಿಪಿ ಹಾಕಿರಿ, ಎಲ್ಲ ಕಾರ್ಯಕ್ರಮ ಬರ್ತೀವಿ. ಆ ಪ್ರಕಾರ ಅವ್ರು ಬಂದಿದ್ದರು. ಮತ್ತು ಎಲ್ಲರೂ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ. ಮತ್ತು ಸಮಾವೇಶ ಕೂಡ ಎಲ್ಲರೂ ಭಾಗ ಆಗುತ್ತಾರೆ. ಅದನ್ನೇನು ಅಂತ ಓಪೋ ಇಲ್ಲ, ಏನು ಬಂದಿಲ್ಲ, ಎಲ್ಲರೂ ಸೇರಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ನೋಡೋಣ ಎದುರಾಳಿಗೆ ಏನು ಅಲ್ರಿ, ಎದುರಾಳಿ ನೋಡ್ರಿ, ಅವ್ರದವ್ರ ಪರ ಅವ್ರು ಮಾಡ್ತಾರೋ, ನಮ್ಮ ಪರವಾಗಿ ನಾವು ಮಾಡ್ತಿರ್ತೀವಿ. ಈಗ ನಾವು ಏನು ಹಿಂದೆ ನಮ್ಮ ಸಂಸದರಿದ್ದಾಗ ರಮೇಶ್ ಕತ್ತಿದಾಗ ಕೆಲಸ ಮಾಡಿದಾರು, ಆಮೇಲೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಅವಾಗ ಏನೇನು ಕೆಲಸ ಮಾಡಿದರು, ಮತ್ತು 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡಿದ್ರು, ಹಿಂದೆ ಜಿಗಜಿನಿ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದರು. ಈ ಪ್ರಕಾರ ಎಲ್ಲದೂ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅದ. ಮತ್ತು ಮುಂದಿನ ದಿನದ ಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ